ಮನುಷ್ಯತ್ವವೇ ಇಲ್ಲದ ಈ ಸರ್ಕಾರಿ ವ್ಯವಸ್ಥೆ ಈ ಗಿರಿಜನರ ಬದುಕಲ್ಲಿ ಮಾಸದಂತ ಗಾಯವನ್ನ ಮೂಡಿಸಿದ್ದಾರೆ. ಆ ಗಾಯಕ್ಕೆ ಈ ಗಾಂಜಾ ಮದ್ಯ ಸ್ಮಗ್ಲರ್ಗಳು ಇನ್ನಷ್ಟು ಉಪ್ಪು ಖಾರ ಬೆರೆಸಿ ಅವರ ಜೀವನವನ್ನೇ ಮಟಾಶ್ ಮಾಡ ಹೊರಟಿದ್ದಾರೆ. ಅದರ ಚಿತ್ರಣವನ್ನ ಕೊಡ್ತೀನಿ ಬನ್ನಿ. ಕಾಕನಕೋಟೆಯಲ್ಲಿ ಸ್ಮಗ್ಲರ್ಸ್ ದರ್ಬಾರ್, ತಿರುಗಿ ಬಿದ್ರೆ ನಡು ರಸ್ತೆಯಲ್ಲೇ ಮರ್ಡರ್. ಕಾಕನಕೋಟೆಯಲ್ಲಿ ಸ್ಮಗ್ಲರ್ಗಳ ದರ್ಬಾರು ಅತ್ಯಂತ ಅಪಾಯಕಾರಿ ಮಟ್ಟಕ್ಕೆ ಹೆಚ್ಚಿದೆ. ಆದರೆ ಇವರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಲು ಅಬಕಾರಿ ಇಲಾಖೆ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಬೇಕಷ್ಟು ಅನ್ಯಾಯ ಆಯ್ತು ಅಂದರೂ ಸಂಬಂಧಪಟ್ಟ ಅಧಿಕಾರಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಾನು ಫೋನ್ ಮಾಡಿ ಹೇಳಿದ್ರೆ ನನ್ನ ಮಾತು ರೆಗ್ಯುಲೇಟ್ ತಗೋತಿದ್ದಿಲ್ಲ. ಆಗ ಅವರು ಏನಿದೆ ಮಾರೋರ ಮೇಲೆ ಹೆಗಲ ಮೇಲೆ ಕೈಕೊಂಡು ಊಟ ಮಾಡಿದೇನೋ ನಾಷ್ಟ ಮಾಡಿದೇನೋ ಅಂತೇಳಿ ಅವ್ರ ಕಡೆ ಸಾಮಿಲ್ಲಾಗ್ಬಿಟ್ರು. ನಮಗೆ ಯಾರೂ ಬಂದಿಲ್ದಂತಾಗಿ ಇಲ್ಲಿ ಅಕ್ರಮ ಆಗಿ ಸಿಕ್ಕಾಬಟ್ಟೆ 50 ಕೇಸು 60 ಕೇಸು ಡೈಲಿ 1 ಲಕ್ಷ ರೂಪಾಯಿ ಟರ್ನಿಂಗ್ ವ್ಯಾಪಾರ. ಆದರೆ ಎಲ್ಲ ಟೇಷನ್ಗೆ ಬೀಚ್ನ ಟೇಷನ್ಗೆ ಆಮೇಲೆ ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಅದು ಫಾರೆಸ್ಟ್ ಅವ್ರು ಅಂತ ಅವ್ರಿಗೆ ಭಾರಿ ಹತ್ತಿರದಲ್ಲಿ ಗೊಬ್ಬರ ಹಾಕಿ ಶುರು ಮಾಡ್ಬಿಟ್ರು. ಯಾರಿಗೆ ಈ ಹೆಂಡ ಮಾರಾಡಿದ್ರೆ ಸ್ಮಗ್ಲಿಂಗ್ ಅವ್ರಿಗೆ. ಇನ್ನು ಪೊಲೀಸರು ಸ್ಮಗ್ಲರ್ಗಳ ಪರವಾಗಿಯೇ ನಿಂತು ದೂರು ಕೊಡೋ ಸ್ಥಳೀಯರ ಮೇಲೆಯೇ ಇಲ್ಲಸಲ್ಲದ ಪ್ರಕರಣಗಳನ್ನು ದಾಖಲಿಸುತ್ತಿದ್ದಾರಂತೆ. ನಮ್ಮ ಇಲ್ಲಿ ಈ ಕಡೆ ಬರಬೇಕಾದ್ರೆ 2 ಚೆಕ್ ಪೋಸ್ಟ್ ಇದೆ. ಅದು ಯಾರ್ದು ಅಂದರೆ ಅರಣ್ಯ ಇಲಾಖೆಯವ್ರದ್ದು. ಅವ್ರಗಳ ಸಹಕಾರ ಜಾಸ್ತಿ ಯಾರಿಗೆ? ಸ್ಮಗ್ಲರ್ಗೆ. ಇಲ್ಲಿ ನಡೆದಿದ್ದು ಕೆಲಸನೇ ಇಲ್ಲ ಸ್ಮಗ್ಲರು. ಅದ್ರ ಜೊತೆಗೆ ಅವ್ರು ಗೇಟ್ ಹಾಕ್ಕೊಂಡು ಅವ್ರಿಗೆಲ್ಲ ಸಹಕಾರ ಕೊಡ್ತಾರೆ. ಆ ಗೇಟಿಂದ ಬರೋದು, ಇನ್ನೆಲ್ಲ ಏರೋಪ್ಲೇನಿಂದ ಬರೋಲ್ಲ. ಅದನ್ನ ಇವರು ಇಲಾಖೆಯವರು ಬಂದೋಬಸ್ತ್ ಮಾಡಿ ಇದು ಮಾಡಬೇಕು. ಅಧಿಕಾರಿಗಳ ಬೆಂಬಲದಿಂದ ದಂಧೆಕೋರರ ಬಲ ಇನ್ನಷ್ಟು ಹೆಚ್ಚಾಗಿದೆ. ಇವರನ್ನ ಕೇಳುವವರೇ ಇಲ್ಲದಂತಾಗಿದೆ. ಈ ಎಲ್ಲ ಬೆಳವಣಿಗೆಗಳಿಂದ ರೋಸಿ ಹೋಗಿದ್ದ ಡಿಬಿ ಕುಪ್ಪೆ ಮಂದಿ ಮದ್ಯಪಾನ ವಿರೋಧಿ ಸಮಿತಿಯನ್ನ ರಚಿಸಿದ್ದಾರೆ. ಈ ಸಮಿತಿ ಅಕ್ರಮ ಮದ್ಯ ಗಾಂಜಾ ಮಾರಾಟಕ್ಕೆ ಬ್ರೇಕ್ ಹಾಕಲು ಕೈಲಾದಷ್ಟು ಪ್ರಯತ್ನ ಮಾಡುತ್ತಿದೆ. ಒಂದಷ್ಟು ದಂಧೆಕೋರರನ್ನ ಹಿಡಿದು ಪೊಲೀಸರಿಗೂ ಒಪ್ಪಿಸಿದೆ. ಆದರೆ ಆರೋಪಿಗಳು ತಮ್ಮ ಹಣದ ಪ್ರಭಾವ ಬಳಸಿ 1-2 ದಿನಕ್ಕೆ ಜೈಲಿಂದ ಹೊರಬಂದು ಕರಾಳ ದಂಧೆಯನ್ನ ಯಥಾಪ್ರಕಾರ ಮುಂದುವರಿಸುತ್ತಿದ್ದಾರೆ. ಹಾಡ ಹಗಲೇ ಹಲ್ಲೆ ಮಾಡ್ತಾರೆ. ಅಷ್ಟೇ ಅಲ್ಲ, ಮದ್ಯಪಾನ ವಿರೋಧಿ ಸಮಿತಿಯವರ ಚಟುವಟಿಕೆಗಳಿಂದ ಆಕ್ರೋಶಿತರಾಗಿರುವ ಈ ದಂಧೆಕೋರರು ಸ್ಥಳೀಯರ ಮೇಲೆ ಹಾಡ ಹಗಲೇ ಹಲ್ಲೆ ಮಾಡ್ತಿದ್ದಾರೆ. ಅವನ ಆಟೋದಿಂದ ಹಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಈ ಸಾರಾಯ ಮಾರೋರು ಇವರು ಒಂದು ಬ್ಯಾಚ್ ಆಗಿ ಕಾಯ್ದುಬಿಟ್ಟಿದ್ದಾರೆ ರೋಡಲ್ಲಿ. ಕೈ ತಡೆದು ನಿಸ್ತಿಗೂ ನ್ಯಾನ ಅಂತ ಕೇಳಿಲ್ಲ ಎಂತಿಲ್ಲ ಹೇಳ್ಕೊಂಡು ಹೊಡಿಯೋಕ್ಕೆ ಶುರು ಮಾಡಿದ್ದಾರೆ. ಇವರಿಬ್ಬರು ಇಕ್ಕ ಮಕ್ಕಳದೇ ಹೊಡಿತಾ ಇದ್ದಾರೆ ಮೇಡಮ್. ನಾನು ಬಿಡ್ಸೋಕೆ ಹೋದೆ. ಬಿಡ್ಸೋಕೆ ಹೋಟ್ರಲ್ಲಿ ಎತ್ತಿ ಬೋಳಿ ಮಗನೇ ನೀನು ಇದರಲ್ಲಿ ಕೈ ಹೊಡೆದು ಹೇಳ್ಬಿಟ್ಟು ಎತ್ತಿ ತಡೆದ್ಬಿಟ್ಟ ಹಿಂದ್ಗಡೆಯಿಂದ ಮೇಡಮ್. ನಾನು ತಡೆದ್ಬಿಟ್ಟ ಅಂತ ಅಲ್ಲಿ ಒಡ್ರ ಸೈಡ್ ಹೇಳಟ ಪಕ್ಕದ ಮನೆಯವ್ರಿಗೆಲ್ಲ ಗೊತ್ತಾಯಿತು. ಗೊತ್ತಾಯ್ತು ಎಲ್ಲ ಬಂದು ಬಿಡಿಸಿದ್ರು. ನನಗೆ ನೋಡ್ರಿ ಚಿಕ್ಕ ಮಕ್ಕಳು ನ್ಯಾಯ ದೊರಕ್ತಾ ಇಲ್ಲ ಈ ಊರಲ್ಲಿ. ಅಷ್ಟು ನಮಗೆ ಬೇಜಾರಾಯ್ತು. ನಮಗೆ ಸಾರಾಯಿ ಬೇಡ ಊರಲ್ಲಿ ಸಾರಾಯಿ ಬೇಡ ಅಂತ ಹೇಳೋದಷ್ಟೇ. ಎಲ್ಲ ನಿಂತಿದ್ದಾರೆ. ಇತ್ತೀಚೆಗೆ ನಮ್ಮೂರು ಹುಟ್ಟೋಗ್ಬಿಟ್ಟಿದೆ. ಎಲ್ಲ ಮನೇಲಿ ಹೊಡೆಯೋದು, ಸರ ಕೊಡ್ಕೊಂಬಂದು ಇವ್ರು ತೊರಿಯೋದು, ಹೊಡೆಯೋದು. ಇತ್ತೀಚೆಗೆ ಇಲ್ಲೊಂದು ಊರಲ್ಲಿ ಒಂದು ಘಟನೆ ನಡೆತು. ಒಬ್ಬ ಹೆಂಗಸನ ಹೊಡೆದ ಸಾಯಿಸ್ಬಿಟ್ಟ. ಅದೆಲ್ಲ ನಾವು ನೋಡಿ ನಮ್ಮ ಹುಡುಗರೆಲ್ಲ ನೋಡಿ ಈ ಥರ ಬೇಡ, ಈ ಊರಲ್ಲಿ ಸರಾಯ ಬೇಡ ಅಂತೇಳಿ ಕಂಡೀಷನ್ ಮಾಡಿ ನಿಲ್ಲಿಸ್ತಾ ಇದ್ದೀವಿ ನಾವು 3 ಜನ. ಅದರಿಂದ ಈ ಮಾರವ್ರ ಹತ್ರ ಬೇಜಾನ್ ಹಣ ಮಾಡಿ ಕೂಸಿದ್ದಾರೆ. ಅವ್ರು ಈ ಥರ ಒಬ್ಬನಿಗೊಬ್ಬನಿಗೆ ಎತ್ಕೊಟ್ಟೋದು, ಹೊಡಿ ಅವನು ತರಿ ಏನು ಮಾಡಲ್ಲ, ಹಂಗಾಯ್ತದೆ ಹಿಂಗಾಯ್ತು ಅಂತ ತರಿಸೋದು. ಈಗ ನನಗೆ ಈ ಏಟು ಇಲ್ಲಿ ಬಿದ್ದರೆ ಈಗ ನನ್ನ ಕೈ ಜಾಸ್ತಿ ಅಲ್ಲಾಡ್ಸೋಕ್ಕಾಗಲ್ಲ. ಈ ಏಟು ಒಂಚೂರು ಮಿಸ್ ಆಗಿ ಇಲ್ಲಿ ಬಿದ್ದರೆ ನಾನು ಔಟು ಮೇಡಮ್. ಈ ಖದೀಮರು ಹೆಣ್ಣು ಮಕ್ಕಳ ಮೇಲೆಯೂ ದಾಳಿ ಮಾಡಿ ಮಕ್ಕಳನ್ನು ಹೊಡೆದಿದ್ದಾರೆ. ನಾವು ಹಾಸ್ಪಿಟ್ಲ್ಗೆ ಹೋಗಿ ಬರಬೇಕಾದ್ರೆ ಇವರು ಅವ್ರಿಗೆ ಕುಡಿಸಿ ಚೆನ್ನಾಗಿ ತಿನ್ನಿಸಿ ತಯಾರಾಗಿ ಇಟ್ಟಿದ್ರು. ನಾವು ಬಂದ ತಕ್ಷಣ ಅವ್ರು ಬಂದು ಹೇಳಿದ್ರು ಈ ಮತ್ತೆ ಪ್ಯಾಕೆಟ್ ಹಿಡ್ದಿದ್ದು ಯಾರ ಅಂದ್ಕೊಂಡು ಗಲಾಟೆ ಮಾಡ್ಕೊಂಡು ಬಂದರು. ನಮಗೇನು ಗೊತ್ತಿಲ್ಲದೆ ನಾವು ಸೈಡ್ ಬೆತ್ತಾಯಿದ್ದು. ಇಷ್ಟಿಡ್ದಪ್ಪ ಕಲ್ಲು ತಗೊಂಡು ಎಲ್ಲ ಆ ಕಡೆಯಿಂದ ಅಟ್ಟಿಸ್ಕೊಂಡು ಬೆತ್ತಾಯಿದ್ರು. ನಾವು ಒಳ್ಳೆ ಸೈಡ್ಗೆ ಬಂದು ನಿಂತಿರ್ಬೇಕಾದ್ರೆ ನಾನು ಹೇಳ್ದೆ ಸಣ್ಣ ಪಾಪ ಇರೋದು ನಮ್ಗೆ ಹೊಡಿಬೇಡಿ ಅಂತ ಹೇಳ್ದಕ್ಕೆ ನಿನ್ನ ಪಾಪನ ತೆಗೆದು ಒಳಗೆ ಇಟ್ಟುಬಿಡ್ತೀನಿ, ನಿನ್ನನ್ನು ಇಟ್ಟುಬಿಡ್ತೀನಿ ಅಂತ ನಮಗೆ ಜೀವ ಬೆದರಿಕೆ ಹಾಕಿದ್ರು. ಇನ್ನೊಂದು ಅರ್ಧ ಗಂಟೆ ನಾವು ಅಲ್ಲಿ ಇಲ್ದೋದ್ರೆ ನಮ್ಮನ್ನ ಒಳಗೆ ನಮ್ಮನ್ನ ಕೊಂದ್ಬಿಡೋರು. ಇದೆಲ್ಲ ಮಾಡಿದ್ದು ಕೃಷ್ಣ ಕುಂಜಾಬೆ ಅವರಿಬ್ಬರು ಇದ್ದರು ದೋಣಿ ಕಾಡಲ್ಲಿ. ಜೊತೆಗೆ ಈ ದಂಧೆಕೋರರು ಡಿಬಿ ಕುಪ್ಪೆಯ ಮಂದಿಗೆ ನಕಲಿ ಮದ್ಯ ಕುಡಿಸಿ ಅವರ ಜೀವದ ಜೊತೆಯೇ ಚೆಲ್ಲಾಟ ಆಡ್ತಿದ್ದಾರೆ. ಈ ಸ್ಮಗ್ಲರ್ಗಳ ಆಟಾಟೋಪಗಳಿಂದ ನೊಂದಿರೋ ಕಾಕನಕೋಟೆ ಮಂದಿ ದಂಧೆಕೋರರ ಬಣ್ಣ ಬಯಲು ಮಾಡಲು ಕವರ್ ಸ್ಟೋರಿ ತಂಡದ ಜೊತೆ ಕೈ ಜೋಡಿಸಿತು.
ಈ ಖದೀಮರು ಯಾವ ರೀತಿ ಸ್ಮಗ್ಲಿಂಗ್ ಮಾಡ್ತಾರೆ, ಅವರ ಕಾರ್ಯಚಟುವಟಿಕೆ ಹೇಗಿರುತ್ತೆ ಅನ್ನೋದನ್ನ ತಿಳಿಯಲು ನಡುರಾತ್ರಿಯಲ್ಲಿ ರಹಸ್ಯ ಕಾರ್ಯಾಚರಣೆಗೆ ಹೊರಟೇ ಬಿಡ್ತು ಕವರ್ ಸ್ಟೋರಿ ತಂಡ. ಸ್ಮಗ್ಲರ್ಸ್ಗಳ ಜಾಡು ಹಿಡಿದು ಹೊರಟ ಕವರ್ ಸ್ಟೋರಿ ತಂಡಕ್ಕೆ ಕಂಡು ಬಂದ ಆ ಕುತೂಹಲಕಾರಿ ಅಂಶನ ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.